ಹಾಯ್ ಗೈಸ್, ಭೂತ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಕಥೆ ಅಂದರೆ ಈ ನಿಜ ಘಟನೆ ನಡೆದಿರೋದು ವಿನೀತ್ ಮತ್ತು ಸಮರ್ ಜೊತೆ. ಸ್ಥಳ ಗುಡ್ಗಾಂವ್ನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರೋ ಸ್ಯಾಫ್ರಾನ್ BPO ಕಂಪ್ನಿಯಲ್ಲಿ. ಇದು ಮುಂಬೈಯಲ್ಲಿದೆ. ವಿನೀತ್ ಮತ್ತು ಸಮರು ಚಿಕ್ಕವರಿಂದ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಇವರು ಜೊತೆಲಿ ಆಡಿ ಬೆಳೆದಿದ್ದಲ್ಲದೆ ಇವರು ಒಂದೇ ಜಾಗದಲ್ಲಿ ಕೆಲಸಕ್ಕೂ ಸಹ ಸೇರಿರ್ತಾರೆ. ಸ್ಯಾಫ್ರಾನ್ BPO ಕಂಪ್ನಿ ಅಲ್ಲಿ ನೈಟ್ ಶಿಫ್ಟ್ ಕೆಲಸ ಮಾಡಬೇಕಿತ್ತು. ಸಂಜೆ 7:30 ಹೋದರೆ ಬೆಳಿಗ್ಗೆ 5:30 ಗಂಟೆ ಅಲ್ಲಿ ಕೆಲಸ ಇರ್ತಿತ್ತು. ಇವರಿಬ್ಬರು ಜೊತೆಯಲ್ಲಿ ಬಂದು ಜೊತೆಯಲ್ಲಿ ಮನೆಗೆ ಹೋಗ್ತಾಯಿದ್ರು. ಆದರೆ 2 ತಿಂಗಳು ಮುಂಚೆ ಅಲ್ಲಿ ರೋಸ್ ಎಂಬ ಒಬ್ಬಳು ಹುಡುಗಿ ಕೆಲಸಕ್ಕೆ ಸೇರಿರ್ತಾಳೆ. ಅವಳು ತುಂಬ ಸೈಲೆಂಟು, ಯಾರ ಜೊತೆನೂ ಮಾತಾಡ್ಸಲ್ಲ, ಆ ಕಡೆ ಈ ಕಡೆ ನೋಡಲ್ಲ, ಬರೀ ಸಿಸ್ಟಮ್ಗೆ ಲಾಗಿನ್ ಆದರೆ ಸಾಕು, ಅವಳ ಕೆಲಸ ಆಯಿತು ಅವಳಾಯಿತು ಆ ಥರ ಇರ್ತಾಯಿದ್ಲು. ಆದರೆ ಈ ಸಮರ್ಗೆ ಒಂಥರ ಫ್ರೆಂಡ್ಶಿಪ್ ಅಂದರೆ ತುಂಬ ಇಷ್ಟ. ಅಂದರೆ ಯಾರಿಗಾದ್ರೂ ನೋಡಿದ್ರೆ ಅವನು ಮೊದಲು ಅವ್ರಿಗೆ ಖುಷಿಯಾಗಿ ಮಾತಾಡಿಸ್ಬೇಕು, ಇಲ್ಲ ಅಂದರೆ ಅವನಿಗೆ ಮನಃಶಾಂತಿನೇ ಇರಲ್ಲ. ಅದಕ್ಕೆ ಇವನು ಆ ರೋಸ್ನ ನೋಡಿ ದಿವಸ ಹಾಯ್ ಅಂತ ನಕ್ಬಿಟ್ಟು ಸ್ಮೈಲ್ನ ಮಾಡಿ ತನ್ನ ಕೆಲಸನ ಮಾಡ್ತಾಯಿರ್ತಾನೆ. ಆದರೆ ಆ ರೋಸು ಇವನ ಕಡೆ ಕೇರ್ ಕೂಡ ಮಾಡ್ತಾ ಇರಲ್ಲ, ಬರೀ ಸಣ್ಣ ಸ್ಮೈಲ್ ಮಾಡ್ತಾಳೆ. ಇವಳ ಕೆಲಸನ ಇವಳು ಮಾಡ್ತಾ ಇರ್ತಾಳೆ, ಇವನ ಕಡೆ ಇಂಟ್ರೆಸ್ಟೇ ಕೊಡ್ತಾ ಇರಲ್ಲ. ಆದರೆ ಈ ಸಮರು 2 ತಿಂಗಳಿಂದ ಬರೀ ಇದೇ ಕೆಲಸ ಮಾಡ್ತಾ ಇರ್ತಾನೆ. ಇವಳನ್ನ ನೋಡೋದು, ನಗೋದು, ಹಾಯ್ ಮಾಡೋದು. ಈ ರೋಸ್ ಅಂತ ಅನ್ನಲ್ಲ, ಇವಳು ಇಡೀ ಕಂಪ್ನಿಲೇ ಟಾಪ್ ಹುಡುಗಿ. ಇವಳ ಕೆಲಸ ಅಂದರೆ ಎಲ್ಲರಿಗೂ ಇಷ್ಟ ಆಗ್ತಾಯಿತ್ತು. ಇವಳಿಗೆ ತುಂಬ ಅವಾರ್ಡ್ಸ್ ಸಹ ಸಿಕ್ಕಿತ್ತು. ಕಂಪ್ನೀಲಿ ಇವಳಂದರೆ ಎಲ್ಲರಿಗೂ ಇಷ್ಟಪಡೋ ಕ್ಯಾರೆಕ್ಟರು. ಜಾಸ್ತಿ ಯಾರ ಜೊತೆನೂ ಮಾತಾಡದೇ ಇದ್ರೂ ಇವಳು ಕೆಲಸದಲ್ಲಿ ಮಾತ್ರ ಎಲ್ಲರಿಗಿಂತ ಟಾಪ್ ಆಗಿದ್ಲು. ಹೀಗೆ ಒಂದು ದಿವಸ ರೋಸ್ಗೆ ಒಂದು ಕಾಲ್ ಬರುತ್ತೆ. ಆಗ ಸಮಯ ಸುಮಾರು 12ರಿಂದ 12:30 ಆಗಿರುತ್ತೆ. ರೋಸು ತುಂಬ ನಿಗೂಢವಾಗಿ ಮಾತಾಡ್ತಾ ಇರ್ತಾಳೆ. ಆ ಕಾಲ್ ಸೆಂಟರ್ನಲ್ಲಿ ಎಲ್ಲರೂ 10ರಿಂದ 15 ನಿಮಿಷ ಮಾತ್ರ ಮಾತಾಡ್ತಾಯಿದ್ರು. ಆದರೆ ಇವಳು 1-1.5 ಗಂಟೆ ಟೈಮು ತುಂಬ ಖುಷಿಯಾಗಿ ನಗ್ನಗ್ತಾ ಮಾತಾಡ್ತಾ ಇರ್ತಾಳೆ. ಈ ಸಮರ್ಗೆ ಡೌಟ್ ಬರುತ್ತೆ, ಈ ರೋಸು ಯಾರ ಜೊತೆನೂ ಈ ಥರ ಮಾತಾಡಲ್ವಲ್ಲ, ನಾನು ಇಲ್ಗಂಟ ನೋಡಿದ್ದೀನಿ, ನನಗೆ ಬರೀ ಇಲ್ಗಂಟ ಸ್ಮೈಲ್ ಮಾಡೋಳೆ, ನಾನು ಈ ಕಂಪ್ನೀಲಿ ಕೆಲಸ ಮಾಡ್ತಾ ಇರೋದು, ಯಾರೋ ಅಜ್ನಬಿ ಜೊತೆ ಈ ಥರ ಮಾತಾಡ್ತಾಳಲ್ಲ ಅಂತ ಡೌಟಿಂದ ಇವನು ಅವಳಿಗೆ ಗುರಾಯಿಸ್ತಾ ಇರ್ತಾನೆ. ಆದರೆ ಅವಳು ಈ ಕಡೆ ನೋಡ್ದೇನೆ ಸುಮ್ಮನೆ ಅವಳು ಕೆಲಸನ ಮಾಡ್ತಾ ಇರ್ತಾಳೆ. ಹೀಗೆ 4ರಿಂದ 5 ದಿವಸ ನಡೆಯುತ್ತೆ. ಆ ಫೋನ್ ಬಂದ ತಕ್ಷಣ ಹೆಡ್ಸೆಟ್ನ ಆನ್ ಮಾಡಿಕೊಂಡು ಇವಳನ್ನ ಎಲ್ಲರೂ ನಿಂತ್ಕೊಂಡು ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಆದರೆ ಟ್ರ್ಯಾಕ್ ಮಾಡೋ ಟೈಮಲ್ಲಿ ಇವಳು ಈ ಕಡೆ ಮಾತಾಡ್ತಾನೆ ಇರ್ತಾಳೆ. ಆದರೆ ಮುಂದೆಯಿಂದ ಯಾವುದೇ ಶಬ್ದನೂ ಸಹ ಕೇಳಿಸ್ತಾ ಇರಲ್ಲ. ಇದನ್ನು ಕೇಳಿ ಇವರೆಲ್ಲ ಬೆಚ್ಚಿ ಗಾಬರಿ ಆಗಿಬಿಡ್ತಾರೆ, ಒಂಥರ ಶಾಕ್ ಆಗಿಬಿಡ್ತಾರೆ. ಈ ಮ್ಯಾನೇಜರು ಇದನ್ನೆಲ್ಲ ನೋಡಿ ತಕ್ಷಣ ಅಲ್ಲಿಂದ ಹೊರಗಡೆ ಬಂದು ರೋಸ್ನ ಎದ್ದು ನಿಲ್ಲಿಸ್ಬಿಟ್ಟು ಇದನ್ನು ಕೇಳ್ತಾನೆ, ನಾನು ನಿನ್ನ ಟ್ರ್ಯಾಕ್ ಮಾಡ್ತಾ ಇದ್ದೆ, ಆದರೆ ಹೆಡ್ಫೋನ್ಸ್ ಈ ಕಡೆಯಿಂದ ನೀನು ಮಾತಾಡ್ತಾ ಇದ್ದೆ, ಆ ಕಡೆಯಿಂದ ಯಾರೂ ಮಾತಾಡ್ತಾ ಇರಲಿಲ್ಲ, ಮತ್ತು ಯಾವುದೇ ಸದ್ದು ಸಹ ಕೇಳಿಬರ್ತಾ ಇರಲಿಲ್ಲ. ನೀನು ಆ ಥರ ಏನು ಮಾಡ್ತಾ ಇದ್ದೆ? ಸುಮಾರು 1.5-2 ಗಂಟೆ ಟೈಮು ನೀನು ಯಾರ ಜೊತೆ ಮಾತಾಡ್ತಾ ಇದ್ದೆ ಅಂತ ಕೇಳಿದ ತಕ್ಷಣ ಅವಳು ತುಂಬ ಕೋಪದಿಂದ ತನ್ನ ಬ್ಯಾಗ್ನ ಎತ್ಕೊಂಡು ಸೀದಾ ಮನೆಗೆ ಹೊರಟೋಗ್ತಾಳೆ. ಇಲ್ಲಿಂದ ಮ್ಯಾನೇಜರು ತುಂಬ ಕಿರ್ಚ್ಕೊತಾನೆ, ರೋಸ್ ನಿಂತ್ಕೋ, ಇನ್ನೂ ಕೆಲಸನೇ ಪೂರ್ತಿಯಾಗಿಲ್ಲ, ನೀನು ಅವಾಗಲೇ ಹೊರಟೋದ್ರೆ ಹೇಗೆ, ನಿಂತ್ಕೋ ಅಂತ ಜೋರಾಗಿ ಕಿರ್ಚ್ಕೊತಾನೆ. ಆದರೆ ರೋಸ್ ನಿಂತ್ಕೊಳ್ಳದೆ ಸೀದಾ ಹೊರಟೋಗ್ತಾಳೆ. ಮಾರನೇ ದಿವಸ ರೋಸು ಕೆಲಸಕ್ಕೆ ಬಂದಿರಲ್ಲ. ಅವ್ರ ಟೀಮು ಅವತ್ತು ಏನೋ ಇಗ್ನೋರ್ ಮಾಡಿಬಿಡುತ್ತೆ, ಇದನ್ನು ಜಾಸ್ತಿ ನೋಟಿಸ್ ಮಾಡಲ್ಲ. ಆದರೆ 4ರಿಂದ 5 ದಿವಸ ಕಳೆಯುತ್ತೆ. ಈ ರೋಸು ಕೆಲಸಕ್ಕೆ ಬರ್ತಾ ಇರಲ್ಲ. ಈ ವಿನೀತ್ ಮತ್ತು ಸಮರು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ಆ ಮ್ಯಾನೇಜರು ಇವಳು ಕೊಟ್ಟಿರೋ ಅಡ್ರೆಸ್ಗೆ ಫೋನ್ ಮಾಡ್ತಾನೆ. ಆದರೆ ಅಲ್ಲಿಂದ ಒಂದು ಭಯಾನಕ ಸುದ್ದಿ ಕೇಳ್ಪಡುತ್ತೆ. ಆ ಸುದ್ದಿ ಏನಂದರೆ, ಈ ರೋಸ್ ಅನ್ನೋ ಹುಡುಗಿ ಆ ಇಡೀ ಅಡ್ರೆಸ್ನಲ್ಲೇ ಇಲ್ಲ, ಇದ್ದೋಳು ಮುಂಚೆ ಯಾವಾಗಲೂ ತೀರೋಗಿದ್ಲು. ಇದನ್ನು ಕೇಳಿದ ತಕ್ಷಣ ಆ ಮ್ಯಾನೇಜರು ಹೆದರ್ಕೊಂಡು ಈ ರೋಸ್ನ ಪೇರೆಂಟ್ಸ್ಗೆ ಹುಡುಕಿ ಆ ರೋಸ್ನ ಪೇರೆಂಟ್ಸ್ಗೆ ಫೋನ್ ಮಾಡ್ತಾನೆ. ಆ ರೋಸ್ನ ಪೇರೆಂಟ್ಸ್ ಸಹ ಈ ಥರ ಶಾಕಿಂಗ್ ನ್ಯೂಸ್ನ ಕೊಡ್ತಾರೆ. ಇದನ್ನು ಕೇಳಿದ ತಕ್ಷಣ ಅಲ್ಲಿರೋರು ಎಲ್ಲರೂ ಒಂಥರ ಅರ್ಧ ಗಂಟೆ ಕೋಮಕ್ಕೆ ಹೊರಟೋಗ್ತಾರೆ. ಆ ನ್ಯೂಸ್ ಏನಂದರೆ, ರೋಸು ತೀರೋಗಿ 8.5ರಿಂದ 9 ವರ್ಷ ಆಗಿಬಿಟ್ಟಿರುತ್ತೆ. ಇದನ್ನು ಕೇಳಿದ ತಕ್ಷಣ ಇಡೀ ಆಫೀಸು ಹೆದರ್ಕೊಂಡು ಬೆವ್ತೋಗ್ತಾ ಇರುತ್ತೆ.
ಇದೆಲ್ಲ ಆದಮೇಲೆ 4 ರಿಂದ 5 ದಿವಸ ಕಳೆಯುತ್ತೆ. ವಿನೀತ್ ಮತ್ತು ಸಮರು ಇದನ್ನು ಮರೆಯೋ ಟೈಮು. ಆ ಟೈಮಲ್ಲಿ ಆ ಪಕ್ಕದಲ್ಲಿರೋ ಕ್ಯಾಬಿನಲ್ಲಿ ಆಟೋಮೆಟಿಕ್ಕಾಗಿ ಕಂಪ್ಯೂಟರ್ ಆನ್ ಆಗುತ್ತೆ. ಆ ಕಂಪ್ಯೂಟರ್ ಆನ್ ಆಗಿ ಆ ಕಂಪ್ನಿಯ ಆ್ಯಪ್ ಒಳಗಡೆ ಲಾಗಿನ್ ಆಗುತ್ತೆ. ಲಾಗಿನ್ ಆಗೋ ಟೈಮಲ್ಲಿ ಅದರಲ್ಲಿ ಯೂಸರ್ ನೇಮ್ ಏನಿರುತ್ತೆ ಅಂದರೆ ರೋಸ್ ಅಂತ. ಇದನ್ನು ನೋಡಿ ಸಮರು ಗಾಬರಿಯಾಗಿ ವಿನೀತ್ ಜೊತೆ ಇದನ್ನೆಲ್ಲ ಹೇಳ್ಕೊತಾನೆ. ಆದರೆ ವಿನೀತು ಇದನ್ನು ಇಗ್ನೋರ್ ಮಾಡಿ ತನ್ನ ಕೆಲಸನ ತಾನು ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ಕೇಳಿದ ಮೇಲೆ ಇವರು ಗಾಬರಿಯಿಂದ ಆ ಕಡೆ ನೋಡ್ತಾರೆ. ಇವ್ರ ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಆ ಪ್ರಶ್ನೆ ಏನಂದರೆ, ನಮ್ಮ ಪಕ್ಕದಲ್ಲಿ ದಿಸ ಒಬ್ಬಳು ಹುಡುಗಿ ಬರ್ತಾ ಇದ್ಲು. ಅವಳು ತನ್ನ ಬ್ಯಾಗ್ನ ಆ ಚೇರ್ನಲ್ಲಿ ಮಡಗಿ ತನ್ನ ಹೆಡ್ಫೋನ್ಸ್ನ ತಲೆಗೆ ಹಾಕ್ಕೊಂಡು ಆ್ಯಪ್ನಲ್ಲಿ ದಿಸ ಲಾಗಿನ್ ಆಗಿ ಕೆಲಸನ ಮಾಡ್ತಾಯಿದ್ಲು. ನಮಗೆ ಕಾಣಿಸಿರೋ ಹುಡುಗಿ ಆವಾಗಲೇ ಸತ್ತೋಗೋಳೆ ಅಂದರೆ ಇದು ಹೇಗೆ ಸಾಧ್ಯ ಅಂತ ಇವ್ರ ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಇದೆಲ್ಲ ಆದಮೇಲೆ ಆ ಆಫೀಸು ಸಂಪೂರ್ಣವಾಗಿ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಈ ಘಟನೆ ಇನ್ನೂ ಡೇಂಜರಸ್ ಆಗಿ ತಿರುಗುತ್ತೆ. ಅದೇನಂತ ಮುಂದೆ ಹೇಳ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಕಥೆ ಕಡೆ ಬರೋಣ. ಇವರು ಮಾಮೂಲಿ ಕೆಲಸ ಮಾಡೋ ಥರ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಪಕ್ಕದ ಕ್ಯಾಂಟೀನಲ್ಲಿ ಇದ್ದಕ್ಕಿದ್ದಂಗೆ ಒಂದು ಸದ್ದು ಕೇಳಿಸುತ್ತೆ. ಆ ಸದ್ದು ಏನಂದರೆ, ಯಾರೋ ಒಳ್ಳೆ ಗಟ್ಟಿ ಶೂನ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇರೋ ಥರ. ಇದನ್ನು ಕೇಳಿದ ತಕ್ಷಣ ಇವರು ಆ ಮ್ಯಾನೇಜರ್ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕೆ ಆ ಮ್ಯಾನೇಜರು ಸೆಕ್ಯೂರಿಟಿ ಹತ್ರ ಹೇಳಿ ಕಳಿಸಿ ಇಡೀ ಕ್ಯಾಂಟೀನ್ನ ನೋಡ್ತಾರೆ. ಆದರೆ ಆ ಕ್ಯಾಂಟೀನ್ನಲ್ಲಿ ಯಾರೂ ಇರಲ್ಲ. ಇದಾದಮೇಲೆ ಸಂಜನಾ ಅನ್ನೋ ಹುಡುಗಿ ವಾಶ್ರೂಮ್ಗಂತ ಒಳಗಡೆ ಹೋಗ್ತಾಳೆ. ಅಲ್ಲಿಂದ ಅವಳು ಇದ್ದಕ್ಕಿದ್ದಂಗೆ ತುಂಬ ಜೋರಾಗಿ ಕಿರ್ಚ್ಕೊಂಡು ಆಚೆಗೆ ಬರ್ತಾಳೆ. ಅದಕ್ಕೆ ಆ ಕಂಪ್ನಿಲಿರೋರು ಇವಳಿಗೆ ಏನಾಯಿತು ಅಂತ ಕೇಳ್ತಾರೆ. ಅದಕ್ಕೆ ಅವಳು, ನಾನು ಮುಖ ತೊಳೆಯೋಕ್ಕಂತ ಒಳಗಡೆ ಹೋಗಿದ್ದೆ. ಮುಖ ತೊಳಿತಾ ಮಿರರ್ ಕಡೆ ನೋಡಿದೆ. ಯಾರೋ ಹಿಂದೆ ನಿಂತಿದ್ರು. ಆದರೆ ನಾನು ಇಗ್ನೋರ್ ಮಾಡಿ ಮತ್ತೆ ಮುಖ ತೊಳಿತಾ ಇದ್ದೆ. ಇದ್ದಕ್ಕಿದ್ದಂಗೆ ಯಾರೋ ನನ್ನ ಹೆಗ್ಲು ಮೇಲೆ ಕೈ ಮಡಗಿದ್ರು. ನಾನು ಹಿಂದೆ ತಿರುಗಿ ನೋಡಿದ ತಕ್ಷಣ ಒಬ್ಬಳು 20 ರಿಂದ 22 ವರ್ಷದ ಹುಡುಗಿ ನಮ್ಮ ಕಂಪ್ನಿ ಯೂನಿಫಾರ್ಮ್ನ ಹಾಕ್ಕೊಂಡು ನನ್ನ ಕಡೆ ನೋಡ್ತಾ ಇದ್ಲು. ಅವಳ ಮುಖಕ್ಕೆ ಯಾರೋ ತುಂಬ ಗಲೀಜಾಗಿ ಪರಿಚವ್ರೆ ಮತ್ತು ಅವಳ ಕಣ್ಣಲ್ಲಿ ಕೆಂಪು ರಕ್ತ ಬರ್ತಾಯಿತ್ತು. ಇದನ್ನು ನೋಡಿ ಗಾಬರಿಯಾಗಿ ನಾನು ನಿಮಗೆಲ್ಲ ಕುಕ್ಕೊಂಡು ಓಡಿ ಬಂದೆ ಅಂತ ಹೇಳ್ತಾಳೆ. ಇದನ್ನು ಕೇಳಿದ ತಕ್ಷಣ ಆ ಕಂಪ್ನೀಲಿ ಹೆದರ್ಕೊಂಡು 5-6 ಜನ ಕೆಲಸನೇ ಬಿಟ್ಬಿಡ್ತಾರೆ. ಆದರೆ ಈ ಸಮರ್ ಮತ್ತು ವಿನೀತು ಕೆಲಸನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವಳು ಈ ಕಥೆ ಹೇಳಿ ಮುಗಿಸಿ 1-2 ಸೆಕೆಂಡ್ ಕೂಡ ಆಗಿರಲ್ಲ. ಇದ್ದಕ್ಕಿದ್ದಂಗೆ ಆ ಕ್ಯಾಂಟೀನ್ನ ಲೈಟ್ಗಳು ಬ್ಲಿಂಕ್ ಆಗುತ್ತೆ. 3-4 ಸಲ ಬ್ಲಿಂಕ್ ಆಗಿ ನಿಂತು ಹೋಗುತ್ತೆ. ಇದನ್ನು ನೋಡಿದ ತಕ್ಷಣ ಅಲ್ಲಿಯ ಮ್ಯಾನೇಜರು CCTV ಕ್ಯಾಮ್ರಾನ ಚೆಕ್ ಮಾಡ್ತಾನೆ. CCTV ಕ್ಯಾಮ್ರಾನ ಚೆಕ್ ಮಾಡ್ತಾಯಿದ್ರೆ ಅಲ್ಲಿ ಒಂದು ವಾಟರ್ ಡಿಸ್ಪೆನ್ಸರ್ ಇರುತ್ತೆ. ಅಂದರೆ ಫಿಲ್ಟರ್ ನೀರು ಬರೋ ಒಂದು ವಾಟರ್ ಡಿಸ್ಪೆನ್ಸರ್ ಇರುತ್ತೆ. ಅದ್ರ ಮುಂದೆ ನೆರಳು ಬೀಳ್ತಾ ಇರುತ್ತೆ. ಆ ವಾಟರ್ ಡಿಸ್ಪೆನ್ಸರ್ನ ನೆರಳು ಒಂದೇ ಸಮ ಒಂದು ಹೆಣ್ಣುಡುಗಿಯಾಗಿ ಬದಲಾಗುತ್ತೆ. ಇದನ್ನು ನೋಡಿ ಅವರು ಇನ್ನೂ ಹೆದರ್ಕೋತಾರೆ. ಅವತ್ತಿನ ಕೆಲಸ ಅವರು ಹೇಗೋ ಹೆದರ್ಕೊಂಡು ಮಾಡಿ ಮುಗಿಸಿ ಮನೆಗೆ ಹೋಗ್ತಾರೆ. ಆದರೆ 2ನೇ ದಿವಸ ವಿನೀತು ಕೆಲ್ಸಕ್ಕೆ ಬಂದಿರಲ್ಲ. ಯಾಕಂದರೆ ವಿನೀತ್ನ ತಂಗಿಗೆ ಒಂದು ಪಾಪು ಹುಟ್ಟಿರುತ್ತೆ. ಅದಕ್ಕೆ ವಿನೀತ್ ಅವತ್ತು ಲೀವ್ನ ತಗೊಂಡಿರ್ತಾನೆ. ಆದರೆ ಸಮರ್ ಮಾತ್ರ ಕೆಲ್ಸಕ್ಕೆ ಹೋಗಿರ್ತಾನೆ. ಅವತ್ತು ರಾತ್ರಿ ಇವನು ಕೆಲಸ ಮಾಡೋ ಟೈಮಲ್ಲಿ ಒಂದು 3-3:45 ಆ ಟೈಮ್ಗೆ ಇವನ ಫೋನ್ಗೆ ಒಂದು ಅನ್ನೋನ್ ಕಾಲ್ ಬರುತ್ತೆ. ಒಂದು ಸಲ ಬರುತ್ತೆ, ಆದರೆ ಇವನು ಇಗ್ನೋರ್ ಮಾಡ್ತಾನೆ. 2ನೇ ಸಲ ಬರುತ್ತೆ. ಆವಾಗ ಇವನು ಆ ಕಾಲ್ನ ಎತ್ತು ಮಾತಾಡ್ತಾನೆ. ಬರೀ ಇವನು ಹಲೋ ಅಂದಿರ್ತಾನೆ. ಆದರೆ ಮುಂದೆಯಿಂದ ರಿಪ್ಲೈ ತುಂಬ ಭಯಾನಕವಾಗಿರುತ್ತೆ. ಹೇ ಸಮರ್, ಚೆನ್ನಾಗಿದೆಯಾ? ನಾನು ನಿನ್ನ ರೋಸ್ ಮಾತಾಡ್ತಾ ಇರೋದು. ಐ ಲವ್ ಯು. ಇವನು ಇದನ್ನು ಕೇಳಿದ ತಕ್ಷಣ ಅಲ್ಲಿ 1 ನಿಮಿಷನೂ ಇರಲ್ಲ. ಅಲ್ಲಿಂದ ಸೀದಾ ಲಿಫ್ಟ್ನಲ್ಲಿ ಇಳಿದು ಕೆಳಗಡೆ ಬರ್ತಾನೆ. ಇಳಿದು ಲಿಫ್ಟ್ ಡೋರು ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಅಲ್ಲಿ ಮುಂದೆ ರೋಸ್ ನಿಂತಿರ್ತಾಳೆ. ಇದನ್ನು ನೋಡಿ ಅವನು ತುಂಬ ಹೆದರ್ಕೊಂಡು ಬೇವ್ತಾ ಹೋಗ್ತಾ ಇರ್ತಾನೆ. ಆದರೆ ಆ ಕಡೆಯಿಂದ ರೋಸ್ ಮಾತಾಡ್ತಾಳೆ. ಹೇ ಸಮರ್, ನಿನ್ನ ನೋಡಿ ಎಷ್ಟು ದಿವಸ ಆಯಿತು. ನಾನು ನಿನ್ನ ಮಾತಾಡಿಸಿ ಎಷ್ಟು ದಿವಸ ಆಯಿತು. ನಾನು ನಿನ್ನ
ತುಂಬ ಮಿಸ್ ಮಾಡ್ತಾ ಇದ್ದೀನಿ. ನೀನು ಮೊದಲು ನನ್ನ ನೋಡ್ತಿದ್ದೆ, ಹಾಯ್ ಮಾಡ್ತಾ ಇದ್ದೆ, ಸ್ಮೈಲ್ ಮಾಡ್ತಾ ಇದ್ದೆ, ಆದರೆ ನಾನು ನಿನ್ನ ಜೊತೆ ಮಾತಾಡ್ತಾ ಇರಲಿಲ್ಲ. ಸಾರಿ ಕಣೋ. ಇದನ್ನು ಕೇಳಿ ಮತ್ತು ಈ ಇನ್ಸಿಡೆಂಟ್ನ ಅವನು ನೋಡಿದ ತಕ್ಷಣ ಅಲ್ಲಿ ಮೂಲೆಯಲ್ಲಿ ಕೂತ್ಕೊಬಿಡ್ತಾನೆ. ಅಂದರೆ ಆ ಲಿಫ್ಟ್ನಲ್ಲಿ ಹೆದರ್ಕೊಂಡು ಮೂಲೆಯಲ್ಲಿ ಕೂತ್ಕೊಬಿಡ್ತಾನೆ. ಇದಾದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಇದ್ದಕ್ಕಿದ್ದಂಗೆ ಆ ಲಿಫ್ಟ್ನ ಡೋರು ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಮುಂದಿನ ಶಿಫ್ಟವರು ಅಲ್ಲಿ ಬಂದು ನಿಂತಿರ್ತಾರೆ. ಇವನು ಮೆತ್ತಿಗೆ ಕಣ್ಣ ತೆಗೆದು ಮುಂದೆ ನೋಡ್ತಾನೆ. ಆಗ ಅಲ್ಲಿ ಅವರು ಇರ್ತಾರೆ. ಇದನ್ನು ನೋಡಿ ಸ್ವಲ್ಪ ಸಮಾಧಾನವಾಗಿ ಎದ್ದು ಅಲ್ಲಿಂದ ಓಡ್ಬಿಡ್ತಾನೆ. ಈ ಇನ್ಸಿಡೆಂಟ್ ನಡೆದಿದ್ದೆಲ್ಲ ಇವನು ವಿನೀತ್ನ ಜೊತೆ ಹೇಳ್ಕೊತಾನೆ. ವಿನೀತು ಇದನ್ನು ಕೇಳಿದ ತಕ್ಷಣ ಅಲ್ಲಿಂದ ರಿಸೈನ್ ಕೊಟ್ಟು ಕೆಲಸನ ಬಿಟ್ಬಿಡ್ತಾನೆ. ಇದಾದಮೇಲೆ ಇವರು ಬೇರೆ ಕಂಪ್ನಿಗೆ ಸೇರಿಕೊಂಡು ಇವ್ರ ಕೆಲಸನ ಇವರು ಮಾಡ್ತಾ ಇರ್ತಾರೆ. ಆದರೆ ಆ ಸ್ಯಾಫ್ರಾನ್ ಕಂಪ್ನಿಯಿಂದ ಒಂದು ನ್ಯೂಸ್ ಕೇಳ್ಪಡುತ್ತೆ. ಆ ನ್ಯೂಸ್ ಏನಂದರೆ ಅದನ್ನು ಯಾರೋ ಸ್ಟ್ರೈಕ್ ಮಾಡಿ ಅದನ್ನು ಕ್ಲೋಸ್ ಮಾಡಿಸಿದ್ದಾರೆ. ಆದರೆ ಕ್ಲೋಸ್ ಆಗಿ 2.5 ತಿಂಗಳಾದರೂ ಅಲ್ಲಿಯ ಸಿಸ್ಟಮ್ಸು ಆಟೋಮೆಟಿಕ್ಕಾಗಿ ಆನ್ ಆಗಿ ಯಾರೋ ಕಾಲ್ ಸೆಂಟರ್ನಲ್ಲಿ ಮಾತಾಡೋ ಥರ ಸೌಂಡ್ಗಳು ಕೇಳ್ಪಡುತ್ತೆ ಅಂತ. ಇವತ್ತಿನ ಈ ನಿಜ ಘಟನೆ ಮುಗೀತು. ಮತ್ತೊಂದು ನಿಜ ಘಟನೆನ ನಿಮ್ಮ ಮುಂದೆ ತರ್ತೀನಿ. ಶುಭರಾತ್ರಿ. ಇಂತಿ ನಿಮ್ಮ ಭೂತ.